ನಾನು KM ಕೂಡಲ್ಗಿ, ಎಕ್ಸ್ ಜನರಲ್ ಸೆಕ್ರೆಟರಿ ವಿಜಯಪುರ ವಕೀಲರ ಸಂಘ. ಈಗಾಗಲೇ ಸುಮಾರು ಒಂದು ತಿಂಗಳಿಂದ ದೆಹಲಿ ಜಂತರ್ ಮಂತರ್ನಲ್ಲಿ ಯಾವುದೇ ಪಕ್ಷ ಭೇದ ಜಾತಿ ಮತ ಪಂಥ ಇರಲಾರದೆ ದೇಶಕ್ಕಾಗಿ ಮತ್ತು ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ಒಂದು ತಿಂಗಳಿಂದ ಹೋರಾಟ ಮಾಡ್ತಾ ಇದ್ದಂತ ಅಭಿಷೇಕ್ ದಿಪ್ತೆ ಮತ್ತು ಸೋನಂ ವಾಂಗ್ಚುಕ್ ಅತ್ಯಂತ ಬುದ್ಧಿಜೀವಿಗಳು ಮತ್ತು ಎಲ್ಲಾ ರಾಜಕಾರಣಿಗಳು, ಕೆಲವೊಂದು ಮಾನವತಾವಾದಿ ರಾಜಕಾರಣಿಗಳು, ಚಿತ್ರನಟರು ಮತ್ತು ಎಲ್ಲರೂ ಸೇರಿ ಹೋರಾಟ ಮಾಡ್ತಾ ಇರೋದು ದೇಶದ ಭವಿಷ್ಯ ಉಳಿಸೋಕ್ಕಾಗಿ, ದೇಶ ಬದುಕುವ ಸಲುವಾಗಿ, ದೇಶ ಮುಂದ ವಿದ್ಯಾರ್ಥಿಗಳ ಕೈಯಲ್ಲಿ ಅತ್ಯಂತ ಶ್ರೇಷ್ಠವಾದ ಸಮೃದ್ಧವಾದ ದೇಶ ಉಳಿಬೇಕಂತ ಹೇಳಿ 2012ರಿಂದ ಇಲ್ಲಿ ತಂದ ಬಂದಂತ ಮೋದಿ ಸರ್ಕಾರ ಎಲ್ಲಾ ಪೇಪರ್ ಲೀಕ್ ಮತ್ತು ದೇಶ ಲೀಕ್ ಮಾಡ್ಯದ. ಅದ್ರ ಜೊತೆಗೆ 2026 ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳು ಅತ್ಯಂತ ಶಾಂತಿಯುತವಾಗಿ ಜಾತಿ ಪಂಥ ಮತ್ತು ಯಾವುದೇ ಪಕ್ಷಕ್ಕೆ ಸಂಬಂಧಪಟ್ಟದೆ ಅವರು ಶಾಂತಿಯುತವಾಗಿ ಪಾರ್ಲಿಮೆಂಟ್ ಚಲೋ ಅಂತ ಹೇಳಿ ಪ್ರಚಾರ ಹೋಗುವಾಗ ಅತ್ಯಂತ ಹೀನಾಯವಾಗಿ ಒಬ್ಬ ವಿರೋಧಿ ಸಹಿತ ದುಶ್ಮನ್ ಮೇಲೆ ಅಂತ ಲಾಠಿ ಚಾರ್ಜ್ ಮಾಡದಂತ ವ್ಯಕ್ತಿಗಳು ಸಣ್ಣ ಸಣ್ಣ ಹುಡುಗರಿಗೆ ಪ್ರೈವೇಟ್ ಅಂಗಕ್ಕೆ ಹೊಡೆದಾರ. ಅದ್ರ ಮೇಲೆ ಅವಕ್ಕ ಮುಳ್ಳು ಹಚ್ಚಿದೇನಂತಂದ್ರ ಮಳೆ ಹೊಡೆದು ಲಾಠಿಗೆ ಅವರೆಲ್ಲರೂ ಅತ್ಯಂತ ಹೀನಾಯವಾಗಿ ಹೊಡೆದಾರ. ಅದಕ್ಕಾಗಿ ಆದಂತ ಘಟನೆಯನ್ನು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು. ಇಲ್ಲಿವರೆಗೆ ವಿದ್ಯಾರ್ಥಿಗಳು ಸುಸೈಡ್ ಮಾಡಿದವ್ರ ಮೇಲೆ ಇಮಿಡಿಯೇಟ್ಲಿ ಕೇಂದ್ರ ಸರ್ಕಾರದವರೇ ಆರೋಪಿ ನಂಬರ್ 1, 2 ಅಂತೇಳಿ ಅವರೇ ನೇರವಾಗಿ ಹೊಣೆಗಾರರು. ಯಾಕಂದ್ರೆ ಪೇಪರ್ ಲೀಕ್ ಆಗ್ಲಿಕ್ಕಂದ್ರ ಅತ್ಯಂತ ಬುದ್ಧಿಜೀವಿಗಳು ಮತ್ತು ಮುಗ್ಧ ಹುಡುಗರು 22 ಜನ ಸಾಯ್ತಿಲ್ಲ. ಇದು ಸಾಮೂಹಿಕ ಕಗ್ಗೊಲೆ. ಇದು ಇಂಡೈರೆಕ್ಟ್ ಆಗಿ ಆಸ್ ಪರ್ IPC ಪ್ರಕಾರ 302 ಅಂತೇಳಿ ಅವ್ರ ಮ್ಯಾಲ A1 A2 ಅಂತೇಳಿ ಅವ್ರ ಮ್ಯಾಲ ಇಮಿಡಿಯೇಟ್ಲಿ ಆಕ್ಷನ್ ತಗೋಬೇಕು. ಇದು ಮಾನವ ಹಕ್ಕುಗಳು ಇನ್ನ ಐತಿ ಒಂದ್ ಸತ್ತೈದು ಗೊತ್ತಿಲ್ಲ. ಮಾನವ ಹಕ್ಕುಗಳು ಸಹಿತ ಇದ್ರ ಮ್ಯಾಲ ಆಕ್ಷನ್ ತಗೊಳಕ್ ಬರ್ತದ. ಯಾರು ಸತ್ತಾರ, ಯಾಕೆ ಕಾರಣ ಬೇಕಲ್ಲ, ಕಾರಣ ಸಾಯ್ಬೇಕಾದ್ರೆ ಇವ್ರು ಕೇಂದ್ರ ಸರ್ಕಾರದ ನೀಟ್ ಎಕ್ಸಾಮ್ ಲೀಕ್ ಆಗಿದ ಸಲುವಾಗಿ ಇರ್ತಾರ. ಅದಕ್ಕಾಗಿ ಆ ವಿದ್ಯಾರ್ಥಿಗಳ ಕುಟುಂಬದವರಿಗೆ ಕನಿಷ್ಠ ಅಂದ್ರೆ 5 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು ಮತ್ತು ಆರೋಪಿಗಳಂತೇಳಿ ಕೇಂದ್ರ ಸರ್ಕಾರ ಅವರನ್ನು ಇಮಿಡಿಯೇಟ್ಲಿ ಅರೆಸ್ಟ್ ಮಾಡಬೇಕು. ಮೋದಿ ಮತ್ತು ಶಾವನ್ನು ಅರೆಸ್ಟ್ ಮಾಡಿ ಅದು ಅತ್ಯಂತ ವೈಜ್ಞಾನಿಕವಾಗಿ ತನಿಖೆ ಆಗಬೇಕು. ಕೇಂದ್ರ ಸರ್ಕಾರ ಅಷ್ಟೇ ಅಲ್ಲ, ನಮ್ಮ ಬುದ್ಧಿಜೀವಿಗಳು ನಮ್ಮೇನು ಹೋರಾಟ ಮಾಡಿದವ್ರಲ್ಲ ಅದರಾಗ ಒಬ್ಬಂತ ವಿಜ್ಞಾನಿಗಳು ತಗೋಬೇಕು ಮತ್ತು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ತಗೋಬೇಕು. ಅದರ ಜೊತೆಗೆ ರಿಟೈರ್ಡ್ IPS ಆಫೀಸರ್ಗಳು ತಗೊಂಡು ಇದು ತನಿಖೆ ಆಗಬೇಕು. ಅವ್ರ ಮೇಲೆ ಅತ್ಯಂತ ಸೂಕ್ತವಾದ ಕ್ರಮ ಆಗಬೇಕು. ಇಲ್ಲದಾದ್ರೆ ನಮ್ಮ ದೇಶ ಸಂಪೂರ್ಣ ಹಾಳಾಗ್ತದ. ಇದೇ ರೀತಿ ರೈತರು 3 ವರ್ಷ ಹೋರಾಟ ಮಾಡಿದ್ರು, ಅವ್ರ ಮೇಲೆ ಯಾವುದೂ ಆಕ್ಷನ್ ಆಗಲಿಲ್ಲ. 3 ವರ್ಷ ಅವ್ರು ಹೊಳೆ ಹೋದ್ರು. ನಾವು ಯಾವುದೇ ಈ ರೀತಿ ಇವ್ನ ಮೇಲೆ ಉಪವಾಸ ಸತ್ಯಾಗ್ರಹ ಯಾರು ಮಾಡಬೇಡ್ರಿ, ದಯವಿಟ್ಟು ಹೋರಾಟ ಮಾಡಮ್. ಬದುಕಿದ್ರೆ ನಾವು ಹೋರಾಟ ಮಾಡ್ತೀವಿ. ಉಪವಾಸ ಮಾಡೋದ್ರಿಂದ ಅವ್ರು ಸತ್ರನು ಕೇಳಂಗಿಲ್ಲ. ಅವ್ರ ಬಳಿ ಮನುಷ್ಯತ್ವ ಇಲ್ಲ, ಮಾನವೀಯತೆ ಇಲ್ಲ. ಇಂಥ ಗುಂಡಾ ಸರ್ಕಾರ ಆಯ್ತು. ದಯವಿಟ್ಟು ಈಗ ಸಂದರ್ಭ ಬಂದದ್ದು ಎಲ್ಲರೂ ಒಕ್ಕಟ್ಟಾಗಿ ನಮ್ಮ ದೇಶ ಉಳಿಸಾಮು. ಅದಕ್ಕಾಗಿ ಈ ಸದ್ದ ನಾವೇನು ಹೋರಾಟ ಮಾಡ್ಲತ್ತೀವಲ್ಲ, ಈ ಸಪ್ತರ್ ಜಂಗ ಇದು ದೆಹಲಿ ಜಂತರ್ ಮಂತ್ರ ಆದಂತ ವಿದ್ಯಾರ್ಥಿಗಳಿಗೆ, ಸೋನಂ ವಾಂಗ್ಚುಕ್ ಅವ್ರಿಗೆ ಮತ್ತು ಅಲ್ಲಿ ಸೇರಿದಂತ ಎಲ್ಲಾ ವಿದ್ಯಾರ್ಥಿಗಳಿಗೆ ಸಹಾನುಭೂತಿಗಾಗಿ ಮತ್ತು ಅವರ ಬೆಂಬಲಕ್ಕಾಗಿ ನಾವೆಲ್ಲಾ ಒಕ್ಕೂಟದವರು ಒಂದಾಗಿವಿ. ಅದಕ್ಕಾಗಿ ಅವ್ರ ಪರವಾಗಿ ನಾವು ಒಂದಾಗಿ ಹೋರಾಟ ಮಾಡ್ತಾ ಇದ್ದೀವಿ. ನಾನೊಬ್ಬ ಭಾರತೀಯನಾಗಿ ಯಾವುದೇ ಜಾತಿಗೆ ಮತ್ತು ಧರ್ಮಕ್ಕೆ ಸೀಮಿತ ಅಲ್ಲಾರದ ವ್ಯಕ್ತಿ. ನನ್ನ ಹೆಸರು ಜಾಫರ್ ಅಂಗಡಿ. ಇಂದು 20/7/2026 ಏನು ನಡೆದಿದೆ ರಾಜ್ಯ ತುಂಬಾ, ನಮ್ಮ ರಾಷ್ಟ್ರ ತುಂಬಾ ಅಂತಕ್ಕಂಥದ್ದು ಮೊದಲು ನಾವೆಲ್ಲರೂ ಅರಿತುಕೊಳ್ಳಬೇಕು. ಈ ವಿದ್ಯಾರ್ಥಿಗಳಂದ್ರೆ ಯಾರು? ದೇಶದ ಭವಿಷ್ಯವನ್ನು ರೂಪಿಸುವವರು. ಇದ್ರಾಗ ಯಾವುದು ಜಾತಿ ಪಂಥ ಮತ ಇಂಥವು ಯಾವ ಅಭ್ಯರ್ಥಿಗಳಲ್ಲಿ ಇರಂಗಿಲ್ಲ, ವಿದ್ಯಾರ್ಥಿಗಳಲ್ಲಿ ಇರಂಗಿಲ್ಲ. ವಿದ್ಯಾರ್ಥಿಗಳಿಗೆ ಅಲ್ಲರಿ, ನಮ್ಮ ದೇಶ ಭವಿಷ್ಯವನ್ನು ರೂಪಿಸುವ ವಿದ್ಯಾರ್ಥಿಗಳಿಗೆ ನೀವು ಈ ಟೈಪ್ ಮಾಡ್ತೀರಂದ್ರ ಉಳ್ಕಿದವ್ರ ಜನಸಾಮಾನ್ಯರ ಪರಿಸ್ಥಿತಿ ಏನು? ಯಾರ್ದಾರೇನು ಭಾರತೀಯರ ಹೌದಲ್ಲ? ಅವ್ರೇನು ಪಾಕಿಸ್ತಾನಿಗಳ? ಅವ್ರೇನು ಭಯೋತ್ಪಾದಕರ? ಅಲ್ರಿ, BJP ಅವರೇ ಅದ್ರ BJP ಅವ್ರ ಮಕ್ಳು ಅದಾರ, JDS ಅವ್ರ ಮಕ್ಳು ಅದಾರ, ಕಾಂಗ್ರೆಸ್ ಅವ್ರ ಮಕ್ಳು ಅದಾರ, BSP ಅವ್ರ ಮಕ್ಳು ಅದಾರ, ಮುಸ್ಲಿಮ್ಸ್ ಮಕ್ಳು ಅದಾರ, ಹಿಂದೂಗಳ ಮಕ್ಳು ಅದಾರ. ಅವ್ರ ಭವಿಷ್ಯನ ನೀವು ರೂಪಿಸ್ಲಾಕ ಹೊಂಟಿಲ್ಲಪ್ಪ ಅಂತಂದ್ರೆ ನೀವು ಯಾವ ಭವಿಷ್ಯವನ್ನು ರೂಪಿಸುವವರು ಅಂತಕ್ಕಂಥದ್ದು ಒಂದು ಮಾತು ಬರ್ತದೆ. ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು. ಯಾಕಂದ್ರೆ ಕೇಂದ್ರ ಸರ್ಕಾರದಲ್ಲಿ ಇರ್ತಕ್ಕಂತ ಈ ಎಲ್ಲ ನಾಲಾಯಕರು, ಕೇಂದ್ರ ಸರ್ಕಾರದಲ್ಲಿ ಇರ್ತಕ್ಕಂತ ಎಲ್ಲ ನಾಲಾಯಕ ಮಂತ್ರಿಗಳು ಏನು ಕ್ವಶನ್ ಪೇಪರ್ ಲೀಕ್ ಮಾಡೋದ್ರ ಮುಖಾಂತರ ಪ್ರತಿ ವರ್ಷ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕೊಳ್ಳೆ ಇಡ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ಇಂಥ ನಾಲಾಯಕರು ಏನಪ್ಪಾ ಅಂದ್ರೆ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತಕ್ಕಂಥ ಯುವ ಜನರ ಒಂದು ಬೇಡಿಕೆಯನ್ನ ಮನ್ನಿಸದೇ ಇರತಕ್ಕಂಥ ಕುರುಡು ಕೇಂದ್ರ ಸರ್ಕಾರ, ಕುರುಡು ಕೇಂದ್ರ ಸಚಿವರು ಇವರೆಲ್ಲರನ್ನೂ ಕೂಡ ಈ ಸಂದರ್ಭದಲ್ಲಿ ಬಿಡ್ಲಿಕ್ಕೆ ಆಗಲ್ಲ. ಇಡೀ ದೇಶಾದ್ಯಂತ ವಿದ್ಯಾರ್ಥಿ ಯುವ ಜನರ ಕಿಚ್ಚು ಹೊತ್ತುತ್ತಾ ಇದೆ. ಇದು ಅಷ್ಟಕ್ಕೆ ನಿಲ್ಲಲ್ಲ. ಮುಂದಿನ ದಿನಮಾನದಲ್ಲಿ ಕೇಂದ್ರ ಸರ್ಕಾರ ಉರುಳಿಸುವ ಮಟ್ಟಕ್ಕೆ ಈ ಒಂದು ಹೋಗ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತಾ ಈಗಲೂ ಕೂಡ ಕಾಲ ಮಿಂಚಿಲ್ಲ. ಕೇವಲ ಕೂಡಲೇ ಏನಪ್ಪಾ ಅಂತಾನೆ ವಿದ್ಯಾರ್ಥಿ ಯುವ ಜನರ ಕ್ಷಮೆ ಯಾಚಿಸಬೇಕು.
ಕೇಂದ್ರ ಸಚಿವರು ರಾಜೀನಾಮೆ ಕೊಡಬೇಕು. ಆ ಮೂಲಕ ಕೇಂದ್ರದಲ್ಲಿ ನಡೀತಕ್ಕಂತ ಜಂತರ್ ಮಂತರ್ ಪ್ರತಿಭಟನೆ ಹತ್ತಿಕ್ಕಿರ್ತಕ್ಕಂತ ಹೊಣೆಯನ್ನು ಹೊತ್ತುಕೊಂಡು ಅವ್ರ ಮೇಲೆ ಮಾಡಿರ್ತಕ್ಕಂಥ ದೌರ್ಜನ್ಯ ಹಾಗೂ ನೀಟ್ ಪರೀಕ್ಷೆಯ ಕ್ವಶನ್ ಪೇಪರ್ ಲೀಕ್ ಆದಾಗ ಏನು 27 ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡ್ರು, ಅವ್ರಿಗೆಲ್ಲ ನ್ಯಾಯಯುತವಾಗಿರ್ತಕ್ಕಂಥ ಒಂದು ಏನಪ್ಪಾ ಅಂತಂದ್ರೆ ಈ ಕೆಲಸವನ್ನು ಕೊಡಬೇಕು, ಅವ್ರಿಗೆ ಏನಪ್ಪಾ ಅಂತಂದ್ರೆ ಪರಿಹಾರವನ್ನು ಕೊಡಬೇಕು ಅಂತಕ್ಕಂಥ ಬೇಡಿಕೆಯನ್ನು ಇಟ್ಟುಕೊಂಡು ಸೋನಂ ವಾಂಗ್ಚುಕ್ ಅಂತಕ್ಕಂಥ ದೇಶದ ಅಪ್ರತಿಮ ವಿಜ್ಞಾನಿ ಒಂದು ಶಾಂತಿಯುತವಾಗಿ ಮಾಡಿರ್ತಕ್ಕಂಥ ಪ್ರತಿಭಟನೆಗೆಯನ್ನು ನೀವು ಕೆಡಿಸೋದ್ರ ಮುಖಾಂತರ RSS ಗುಂಡಾಗಳನ್ನು ಬಿಟ್ಟು ಅವ್ರ ಮೇಲೆ ದೌರ್ಜನ್ಯ ಮಾಡಿಸಿರ್ತಕ್ಕಂಥದ್ದು ಇಡೀ ದೇಶದ ಮುಂದೆ ಬೆತ್ತಲೆ ಆಗಿದ್ದೀರಿ. ನಾಚಿಕೆ ಆಗಬೇಕು ನಿಮಗೆ ಕೇಂದ್ರ ಸರ್ಕಾರಕ್ಕೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ನೆನೆಸ್ಕೊಳ್ತಾ ಇವತ್ತು ಏನು ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳು ಏನು ಹೋರಾಟ ಮಾಡ್ತಿದ್ರಲ್ಲ ಅದಕ್ಕೆ ವಿರೋಧಿಸಿ ಪೊಲೀಸರು ಏನು ಲಾಠಿ ಚಾರ್ಜ್, ದಿಲ್ಲಿ ಪೊಲೀಸರು ಏನು ಲಾಠಿ ಚಾರ್ಜ್ ಮಾಡಿದ್ರಲ್ಲ ಅದನ್ನ ಇಲ್ಲಿ ನೆರೆದಿರುವ ಎಲ್ಲರ ಬೂಟು ಮೆಟ್ಟುಗಳ ಮೂಲಕ ವಿರೋಧವನ್ನ ಮಾಡ್ತಾ ಇವತ್ತು ಭಾರತ ದೇಶ ಸರ್ವಾಧಿಕಾರಿ ಮತ್ತು ದಬ್ಬಾಳಿಕೆಯ ಮೂಲಕ ದೇಶ ಅವಸಾನದ ಅಂಚಿನಂತ ನಡೀತಾ ಇದೆ. ಹಾಗಾಗಿ ನಮ್ಮೆಲ್ಲ ವಿದ್ಯಾರ್ಥಿ ಯುವಜನರಿಗೆ ಒಳ್ಳೆಯ ಶಿಕ್ಷಣವನ್ನ ಕೊಡ್ತಾ ಇಲ್ಲ, ಉದ್ಯೋಗವನ್ನ ಕೊಡ್ತಾ ಇಲ್ಲ. ಉದ್ಯೋಗ ಕೊಡ್ರಿ, ನಮಗೆ ಕೆಲಸ ಕೊಡ್ರಿ ಅಂತ ಹೇಳಿ ಕೇಳಕ್ ಹೋದ್ರೆ ವಿದ್ಯಾರ್ಥಿಗಳಿಗೆ ಅವರು ಲಾಠಿ ಚಾರ್ಜ್ ಮಾಡಿದ್ದಾರೆ, ಕೊಲೆಯನ್ನ ಮಾಡಿದ್ದಾರೆ. ಪೇಪರ್ ಲೀಕ್ ಅನ್ನ ಮಾಡಿ 22 ವಿದ್ಯಾರ್ಥಿಗಳು ಆತ್ಮಹತ್ಯೆಯನ್ನು ಮಾಡಿದ್ರು. ಅದು ಆತ್ಮೆ ಅಂತ ಹೇಳೋದಿಲ್ಲ, ಈ ವೇದಿಕೆ ಮೂಲಕ ಅದು ಕೊಲೆ ಅಂತೇಳಿ ಆಗಿ ಅದರ ನೈತಿಕ ಹೊಣೆಯನ್ನ ಹೊತ್ತು ಮೋದಿ ಶಿಕ್ಷಣ ಮಂತ್ರಿ ಅಲ್ಲ, ಮೋದಿನೇ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ